ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯದ ನೆತ್ತಿಯ ಮೇಲೆ ಯುದ್ಧದ ಕಾರ್ಮೋಡ ಕವಿದಿದೆ. ನಿನ್ನೆ ಇಸ್ರೇಲ್ ಮೇಲೆ ಪ್ರತೀಕಾರಕ್ಕೆ ನಿಂತ ಇರಾನ್ ಕತ್ತಲಾಗ್ತಾ ಇದ್ದಂತೆ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳ ಬೆಂಕಿ ಮಳೆಯನ್ನು ಸುರಿಸಿದೆ. 3 ರಕ್ಷಣಾ ಕವಚದಿಂದ ಮಾರಣ ಹೋಮ ತಪ್ಪಿಸಿಕೊಂಡ ಇಸ್ರೇಲ್ ಪ್ರತಿ ಸೇಡಿನ ಶಪಥ ಮಾಡಿದೆ. ಅಲ್ಲಿ ಅಗ್ನಿಮಳೆಯಾಗಿದ್ರೆ ಇಲ್ಲಿ ವಿಜಯ ಜ್ಯೋತಿ ಬೆಳಗುವಾಗ ಸಿಎಂ ಬಟ್ಟಿಗೆ ಬೆಂಕಿ ತಗುಲಿದೆ. ಗಾಂಧಿ ಜಯಂತಿ ಪ್ರಯುಕ್ತ ಬೆಂಗಳೂರಲ್ಲಿ ಕೈಪಡೆ ಹೆಜ್ಜೆ ಹಾಕ್ತು. ಈ ವೇಳೆ ಸಿದ್ದು ಆಡಿದ ಆತ್ಮಸಾಕ್ಷಿ ನ್ಯಾಯಾಲಯ ಎಲ್ಲಾ ನ್ಯಾಯಗಳನ್ನ ಮೀರಿಸುತ್ತೆ ಅನ್ನೋ ಮಾತಿಗೆ ಮೈತ್ರಿ ಟಕ್ಕರ್ ಕೊಡುವಂತಿತ್ತು. ಇವಳು ರೀಲ್ಸ್ ರಾಣಿ ವೀಣಾ. ಇವಳ ಮೇಲೆ ಈ ಮದನ್ ಪ್ರಾಣವನ್ನೇ ಇಟ್ಟು ಪ್ರಾಣ ಬಿಟ್ಟಿದ್ದಾನೆ. ಸಹಜೀವನ ಸಾಕು, ಮದುವೆ ಬೇಕು ಅಂತ ಹುಡುಗ ಪಟ್ಟು ಹಿಡಿದಿದ್ದ. ಆದರೆ ಆಕೆಗೆ ಬಣ್ಣದ ಲೋಕದಲ್ಲಿ ಮಿಂಚುವ ಆಸೆ. ಒಬ್ಬರ ಆಸೆಯನ್ನ ಕೊಂದ, ಇನ್ನೊಂದು ಆಸೆ ಆ ಪ್ರೇಮಿಯನ್ನ ಮಸಣ ಸೇರಿಸಿದೆ. ಇದು ಹಳೇ ಪುರಾಣ, ಹೊಸ ಕತೆ. ನಾಗಚೈತನ್ಯ ಸಮಂತ ಡಿವೋರ್ಸ್ಗೆ ಅಚ್ಚರಿಯ ತಿರುವು ಸಿಕ್ಕಿದೆ. ಮಾಜಿ ಸಚಿವ ಕೆಟಿಆರ್ ವಿರುದ್ಧ ಅರಣ್ಯ ಸಚಿವೆ ಕೊಂಡಾ ಸುರೇಖ ಆರ್ಡಿಎಕ್ಸ್ ಅನ್ನೇ ಸ್ಫೋಟಿಸಿದ್ದಾರೆ. ಹೆಣ್ಣಿನ ಗೀಳು, ಮತ್ತಿನ ಲೋಕ, ಹಲವರ ಬದುಕಿಗೆ ಕೊಳ್ಳಿ ಇಟ್ಟ ಕತೆ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.